ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೀನಟ್ ಬಟರ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾರ್ಕೆಟಲ್ಲಿ ಪೀನಟ್ ಬಟರ್ ತುಂಬಾ ದುಬಾರಿ ದರದಲ್ಲಿ ಸಿಗುತ್ತೆ. ಆದರೆ ಅದನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಸ್ವಚ್ಛವಾಗಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ 400 ಗ್ರಾಮ್ನಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಹುರಿತಾ ಇದ್ದೀನಿ. ಹುರಿಯುವಾಗ ನೋಡಿ, ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಹುರಿಬೇಕು. ಹೇಗೆ ಹುರಿಬೇಕು ಅಂದರೆ, ಅದು ಸಿಪ್ಪೆ ನೋಡಿ ಈ ಥರ ಬಿಡಬೇಕು ನೋಡಿ, ಈ ರೀತಿ ಆಗಬೇಕು. ಇಷ್ಟರ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಬೇಕು. ಅಂದರೆ ಸುಮಾರು ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ ಇದನ್ನು ಹುರ್ಕೊಳ್ಳೋಕ್ಕೆ. ಆನಂತರ ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅಂದರೆ ಕೈಯಿಂದ ಈ ಸಿಪ್ಪೆಯನ್ನು ತೆಗೆಯುವಂಗಿರಬೇಕು. ನೋಡಿ, ಎರಡು ಕೈಯಿಂದ ಅದನ್ನು ಸ್ವಲ್ಪ ತಿಕ್ಕಿದಾಗ ಅದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದನ್ನು ಸರಿಯಾಗಿ ಉಜ್ಜಿದಾಗ ಇದೇ ರೀತಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಪೂರ್ತಿ ತಣ್ಣಗಾಗಿದೆ. ಆನಂತರ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡುವಾಗ ನೋಡಿ, ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕು. ಫಸ್ಟ್ 30 ಸೆಕೆಂಡ್, ಅಂದರೆ ಇದು ಮಿಕ್ಸರ್ ಜಾರ್ ಹೀಟ್ ಆಗಬಾರ್ದು. ಹಾಗೆಯೇ ಪುಡಿ ಆಗಬೇಕು ಕರೆಕ್ಟಾಗಿ. ನೋಡಿ, ಈ ರೀತಿ ಕಡಿ ಕಡಿ ಆಗಿದೆ. ಮತ್ತೆ ಪುನಃ ಇದನ್ನು 30 ಸೆಕೆಂಡ್ ಇದೇ ರೀತಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಆನಂತರ ಇದನ್ನು ಸ್ವಲ್ಪ ಜಾಸ್ತಿ ಸಮಯಕ್ಕೆ ರನ್ ಮಾಡಬೇಕು. ನೋಡಿ, ಈಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಶುರುವಾಗಿದೆ. ಆನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೇನೆ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿದ್ದೇನೆ. ಜೇನುತುಪ್ಪ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸಕ್ಕರೆ ಸಹ ಆ್ಯಡ್ ಮಾಡ್ಕೋಬೋದು. ಇದನ್ನು ಹಾಕಿ ಮತ್ತೆ ಪುನಃ ಇದನ್ನು ಒಂದು 2ರಿಂದ 3 ನಿಮಿಷ ಕರೆಕ್ಟಾಗಿ ರನ್ ಮಾಡಬೇಕು. ನೋಡಿ, ಇದನ್ನು ಸ್ಮೂತಾಗಿ ರುಬ್ಕೊಂಡಿದ್ದಾಯಿತು. ಈ ರೀತಿ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಈಗ ಇದನ್ನು ಹಾಗೆ ಒಂದು 10 ನಿಮಿಷ ಬಿಡಬೇಕು. ಅದು ಸ್ವಲ್ಪ ಆಯಿಲ್ ರಿಲೀಸ್ ಆಗ್ತಾ ಹೋಗುತ್ತಲ್ಲ, ತೆಳ್ಳಗಾಗ್ತಾ ಹೋಗುತ್ತೆ. ಆಗ ಒಂದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಮಾರ್ಕೆಟಲ್ಲಿ ಸಿಗುವಂಥ ದುಬಾರಿ ಪೀನಟ್ ಬಟರನ್ನು ಮನೆಯಲ್ಲಿ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಇದನ್ನೀಗ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ 2ರಿಂದ 3 ತಿಂಗಳು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಬ್ರೆಡ್ ಜೊತೆ ತಿನ್ನಲಿಕ್ಕಂತೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿಯನ್ನು ನಾನು ನನ್ನ ಮಗನ ಒತ್ತಾಯದ ಮೇರೆಗೆ ಕಲಿತಿರುವಂಥದ್ದು. ಕಲಿತು ನಿಮಗೂ ಸಹ ಈ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಹ ಒಂದು ಸಲ ಟ್ರೈ ಮಾಡಲೇಬೇಕು. ಹಾಗೆಯೇ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದನ್ನು ಮರಿಬೇಡಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಂದು ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.